ಕನ್ನಡದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಪ್ರತಿ ಹೆಜ್ಜೆಯಲ್ಲೂ ನಾವು ಕನ್ನಡವನ್ನ ಬಳಸ್ತಾ ಬಂದಿದೀವಿ. ಹೀಗೆ ಅಚ್ಚ ಕನ್ನಡವನ್ನ ಮಾತಾಡ್ಬೇಕು ಅನ್ನೋ ಭರದಲ್ಲಿ ನಾವು ಎಲ್ಲೋ ನಮ್ಮ ಆಡು ಭಾಷೆ ಕನ್ನಡವನ್ನ ಮರಿತಾ ಇದೀವಿ. ಆಡು ಭಾಷೆ ಅಂದ ತಕ್ಷಣ ನಮ್ಮ ಜಾನಪದ ನೆನಪಾಗುತ್ತೆ. ಹಾಗಿದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಜಾನಪದ ಭಾಷೆ ಎಷ್ಟು ಮುಖ್ಯ, ಅದರ ಹಿನ್ನೆಲೆ ಏನು, ಇದರ ಇತಿಹಾಸ ಏನು, ಈ ಎಲ್ಲದರ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನ ನೋಡ್ತಾ ಇದ್ರೆ ಈ ವಿಡಿಯೋಸ್ಗಳು ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಿದ್ರೆ ಬನ್ನಿ, ಜಾನಪದ ಹಾಡುಗಳಿರಬಹುದು, ಜಾನಪದ ಒಂದು ಮಾತಿನ ಧಾಟಿ ಇರಬಹುದು, ಹೇಗ್ ಹುಟ್ಟಿತು, ಈ ಕನ್ನಡ ಪದ ನಾವು ಮಾತಾಡೋ ಕನ್ನಡಕ್ಕೂ ಜಾನಪದ ಕನ್ನಡಕ್ಕೂ ಎಷ್ಟೆಲ್ಲ ವ್ಯತ್ಯಾಸ ಇದೆ, ಇದ್ರ ಎಲ್ಲ ಮಾಹಿತಿಯನ್ನ ತಿಳಿಯೋಣ. ಸರ್, ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್. ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಬಂದಿರುವಂತಹ ಡಾಕ್ಟರ್ ಸಣ್ಣಯ್ಯ GS ಅವರಿಗೆ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ಸರ್, ನವೆಂಬರ್ ಅಂದ ತಕ್ಷಣ ನಮ್ಮ ಕನ್ನಡದ ಬಾವುಟ, ಕನ್ನಡದ ಭಾಷೆ, ಕನ್ನಡದ ನೆಲದ ಬಗ್ಗೆ ಎಲ್ಲೆಲ್ಲೂ ಹಬ್ಬದ ವಾತಾವರಣನ ಸೃಷ್ಟಿಸಿರುತ್ತೆ. ಕನ್ನಡ ಅಂದ ತಕ್ಷಣ ತುಂಬ ಹತ್ತಿರವಾಗೋದು ಮೊದಲಿಗೆ ಜಾನಪದ. ಯಾಕಂತಂದರೆ ನಾವು ಮಾತಾಡೋ ರೀತಿಯಲ್ಲೇ ಜಾನಪದ ಅನ್ನೋದು ಬಂದಿರೋದು. ಆದರೆ ಜಾನಪದ ಹುಟ್ಟಿದ್ದು ಹೇಗೆ ಸರ್? ಆ ಜಾನಪದದಿಂದ ನಾವು ಕನ್ನಡ ಭಾಷೆಯನ್ನು ಇಷ್ಟೊಂದು ಮೆರುಗುಗೊಳಿಸಿದೀವ ಅಥವಾ ಹೇಗೆ? ಜಾನಪದದ ಹಿನ್ನೆಲೆ ಏನು ಸರ್? ನಮಸ್ತೆ ಮೇಡಮ್. ಮೊದಲು ಭಾಷೆ ಅನ್ನೋದು ಮಾನವನ ಹುಟ್ಟಿನಿಂದ ಬೆಳವಣಿಗೆಯ ಕಾಲಘಟ್ಟದಲ್ಲಿ ಹಲವಾರು ಅಂಶಗಳನ್ನು, ತಿರುವುಗಳನ್ನು ಪಡ್ಕೊಂಡು ಅದೊಂದು ಭಾಷೆಯ ಸಂಪೂರ್ಣ ರೂಪವನ್ನು ಪಡ್ಕೊಳ್ಳುತ್ತೆ. ಈ ಭಾಷೆಯ ನಂತರ ಆ ಭಾಷೆ ಬೆಳೆದಂತೆ ಸಾಹಿತ್ಯ ರೂಪುಗೊಳ್ಳುತ್ತೆ. ಈ ಸಾಹಿತ್ಯದ ನಾವು ಮೂಲ ಬೇರನ್ನು ನೋಡುವಾಗ ಅದು ಜಾನಪದ. ಈ ಎಲ್ಲ ಅಂಶಗಳನ್ನು ನೋಡಿದ BM ಶ್ರೀ ಅವರು ಜನವಾಣಿ ಬೇರು, ಕವಿವಾಣಿ ಹೂ ಅಂತ ಹೇಳ್ತಾರೆ. ಏಕೆಂದರೆ ಇವತ್ತು ಜಾನಪದ ಅಂದರೆ ಹುಟ್ಟಿನಿಂದ ಸಾವಿನವರೆಗೂ ಸಾಹಿತ್ಯವನ್ನು, ಆಚರಣೆಯನ್ನು, ಕಲೆಯನ್ನು, ಅಂದರೆ ವಿವಿಧ ಆಯಾಮಗಳನ್ನು ಒಳಗೊಂಡಂಥ ಒಂದು ಜೀವನ ಅನುಭವ. ಅದೇ ಒಂದು ಜ್ಞಾನ. ಈ ಜೀವನ ಅನುಭವದ ಜ್ಞಾನದಲ್ಲಿ ಸಾಹಿತ್ಯ ಒಂದು ಪ್ರಕಾರ ಮಾತ್ರ. ಅಲ್ಲಿ ಹಲವು ಸಾಹಿತ್ಯ ಪ್ರಕಾರಗಳನ್ನು ಕಾಣ್ತೇವೆ. ಅಲ್ಲಿ ಗಾದೆ ಇದೆ, ಒಗಟಿದೆ, ಶಿಶುಪ್ರಾಸಗಳು ಅಂದರೆ ಗೀತ ಪ್ರಕಾರ ಇದೆ, ಕಾವ್ಯ ಇದೆ, ಮಹಾಕಾವ್ಯ ಇದೆ. ಅಂದರೆ ಈಗ ಹಲವಾರು ರೀತಿಯ ಜನಪದ ಸಾಹಿತ್ಯವನ್ನು ನಾವು ನೋಡ್ಬೋದು. ಅಂದರೆ ಜಾನಪದ ಕೇವಲ ಒಂದು ಭಾಷೆಗೆ ಸೀಮಿತ ಅಲ್ಲ, ಪ್ರಪಂಚದ ಎಲ್ಲ ಭಾಷೆಯಲ್ಲೂ ಜಾನಪದವನ್ನು ನಾವು ನೋಡ್ಬೋದು. ನಾವು ಕನ್ನಡವನ್ನು ಇಟ್ಟು ನೋಡುವಾಗ ಕನ್ನಡದ ಒಂದು ಮೂಲ ಬೇರು ಈ ಜಾನಪದವೇ. ಆಡುಭಾಷೆಯ ಮುಖಾಂತರ ಹುಟ್ಟಿದ ಸಾಹಿತ್ಯ ನಂತರ ಲಿಖಿತ ರೂಪಕ್ಕೆ ಹೊರಳಿದೆ. ಅದನ್ನು ಕಂಡೇ BM ಶ್ರೀ ಅವರು ಆ ಮಾತು ಇವತ್ತಿಗೂ ನಮಗೆ ಕಣ್ಣೆದುರಿಗೆ ಕಾಣುತ್ತೆ. ಒಂದು ಮಗು ತನ್ನ ತಾಯಿ ಒಂದು ಅಳುವ ಮಗುವನ್ನು ಸುಮ್ಮನಿರಿಸುವಲ್ಲಿ ಆರಂಭವಾದ ಒಂದು ಗೀತೆ, ಆ ಒಂದು ಲಾಲಿಪದ ಆ ಮಗುವನ್ನೇ ನಿದ್ರೆಗೆ ತೇಲಿಸುವ ಮಟ್ಟಕ್ಕೆ ತನ್ನ ಚಿಂತನೆಗಳನ್ನು, ತನ್ನ ಆಲೋಚನೆಗಳನ್ನು, ಒಂದು ನೀತಿ ಪಾಠವನ್ನು ಹೇಳಲಿಕ್ಕೆ ಅದು ಆರಂಭಗೊಳ್ಳುತ್ತೆ. ಹೀಗೆ ಒಂದು ಮಗುವಿನ ಏನು ಚಿಕ್ಕ ಮಗುವಿನ ಹಂತದಲ್ಲೇ ಒಂದು ಸಾಹಿತ್ಯವನ್ನು ರೂಪಿಸುವ ಮತ್ತು ಸಾಹಿತ್ಯವನ್ನು ತಿಳಿಸುವ ಒಂದು ಜಾನಪದ ಎಷ್ಟು ಅದ್ಭುತವಾಗಿರ್ಬೋದು. ಅಷ್ಟೇ ಅಲ್ಲದೆ ತನ್ನ ಬದುಕು ಒಂದು ಕೃಷಿಯ ಕೆಲಸವನ್ನು ಮಾಡ್ತಾನೆ ಅಲ್ಲಿಯೇ ಸಾಹಿತ್ಯವನ್ನು ರೂಪಿಸ್ತಾನೆ. ತನ್ನ ಜೀವನ ನೋವು ನಲಿವುಗಳನ್ನು ಅಲ್ಲಿ ಹಂಚಿಕೊಳ್ತಾನೆ. ಹೀಗೆ ಕನ್ನಡದ ಹಲವಾರು ಜ್ಞಾನ ಪ್ರಭೇದಗಳು ಮೌಖಿಕವಾಗಿ ಇವತ್ತಿಗೂ, ನೀವು ಹಳ್ಳಿ ಕಡೆ ಹೋದರೆ ಅಥವಾ ಒಂದು ಬುಡಕಟ್ಟು ಸಮುದಾಯಕ್ಕೆ ಹೋದರೆ ಇವತ್ತಿಗೂ ಶ್ರೀಮಂತವಾಗಿದೆ. ಇವತ್ತು ಕೆಲವು ಎಷ್ಟು ಅದ್ಭುತವಾಗಿದೆ ಕನ್ನಡ ಆಲೋಚನೆ.
ಜಾನಪದ ಎಷ್ಟು ಸುಂದರ ಅಲ್ವಾ? ನಮ್ಮ ಹಿರಿಯರು ಆ ಜಾನಪದ ಪದಗಳನ್ನ ಸೇರಿಸ್ತಾ ನಮ್ಮ ಆಡು ಭಾಷೆಯಲ್ಲೇ ಎಷ್ಟು ಸೊಗಸಾಗಿರುವಂತಹ ಹಾಡುಗಳನ್ನ, ನಮ್ಮ ಜೀವನ ಶೈಲಿಯನ್ನ ಜಾನಪದ ರೂಪದಲ್ಲಿ ತುಂಬಾ ಸುಂದರವಾಗಿ ಹಾಡಿ ಹೊಗಳಿ ಇಟ್ಟಿದ್ದಾರೆ. ಈಗ ಆ ಜಾನಪದ ಪರಂಪರೆಯನ್ನ ನಾವು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿದೆ. ಮತ್ತೊಮ್ಮೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಫಸ್ಟ್ ಟೈಮ್ ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ. ಅಂತಿಂದ ನಮಸ್ಕಾರ.